ಏನ್ ನಮ್ ಬೀಗ್ರು ಏನ್ ಮಂತಾವ್ ಕರ್ಕೊಂಡ್ ಹೋಗ್ತಾರೆ ಇವಾಗ್ಲೂನು ಏನೋ ಎಲ್ಲಾದ್ರೂ ಹೋಗ್ ಬರಂದ್ ಕಡ್ರಿ ಬೀಗ್ರೆ ಅಂತ ಎಲ್ಲಾರು ಕರ್ಕೊಂಡ್ ಹೋಗ್ತಾರೆ ಏನೋ ಅತ್ಲಗಿ. ವಾ ಅಯ್ಯಯ್ಯಪ್ಪ ನಮ್ ಬೀಗ್ರಿಂದೆ ಬಂದು ಬಂದು ನನಗೂ ಬೆಳಗಿಂದನೂ ಅಲ್ಲಿ ಇಲ್ಲಿ ಹೋಗಿ ವಾ ಸಾಕಾಗೋಯ್ತು. ನಾನ್ ಏನು ಮಾಮೂಲಿ ಇನ್ನೇನ್ ಕೆರೆ ತಾವ್ ಹೋಗ್ಬಿಟ್ಟು ರಪ್ಪನ್ನ ಹೋಗ್ಬಿಟ್ಟು ಮೀನ್ ತಗೊಂಡ್ಬಿಟ್ಟು ಇನ್ನೇನೋ ಕರ್ಕೊಂಡು ಹೋಗ್ತಾರೆ ಇನ್ನೇನು ಮಂತಾವ ಏನೋ ಒಂದ್ ಅರ್ಧ ಮುಕ್ಕಾಲ್ ಗಂಟೆ ಆಗುತ್ತೆ ಅಂತ ನಾನ್ ಅನ್ಕೊಂಡಿದೀನಿ. ಅಯ್ಯೋ 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 ನಮ್ ಬೀಗ್ರು ಆ ಅಲ್ಲ ಎಷ್ಟೊತ್ತಾಯ್ತು ನಾನು ಬಂದು ಆ ಬೆಳಗ್ಗೆಯಿಂದಾರು ಒಂದ್ ಈಟೆ ಇಟ್ಟು ತಿಂಡಿ ಮಾಡ್ಕೊಂಡ್ ಬಂದವನು. ಆ ಅಲ್ಲ ಮಧ್ಯಾಹ್ನ ಆದ್ರೂ ನಮ್ಮ ಬೀಗರು ಮಂತವಿನ್ನು ಕರ್ಕೊಂಡು ಹೋಗ್ತಿಲ್ವಲ್ಲ, ಏನ್ ಮಾಡೋಣಂತ. ಆ ಬೀಗ್ರೇನು ಅಷ್ಟೇನು ತಡ ಮಾಡ್ಲಿಲ್ಲ ಸಾಮಾನ್ಯಕ್ಕೆ. ಏನಂದ್ರೆ ಅಲ್ಲಿ ಮೀನ್ ಸಿಗದೆ ಒಂದ್ ರೇಟು ತಡ ಆಗೋಯ್ತು. ಅಲ್ಲಿ ಇಲ್ಲಿ ಹುಡ್ಕಾಡ್ಕೊಂಡು ತಗೊಂಬರೋ ಅಷ್ಟರಲ್ಲಿ ಒಂದ್ ರೇಟು ಲೇಟ್ ಆಗೋಯ್ತು. ಹಂಗಾಗಿ ಒಂದ್ ಸ್ವಲ್ಪ ಲೇಟ್ ಆಗೋಯ್ತು. ಇರ್ಲಿ ಬಿಡ್ರಿ, ಇನ್ನೇನು ಮಾಡಕ್ಕಾಗುತ್ತೆ ಅತ್ಲಗಿ. ಬೀಗ್ರೆ ತಿರ್ಗಾ ಎಲ್ಲಾದ್ರೂ ಹೋಗ್ಬೇಕಾ ಏನೋ ಸೀದಾ ಮನೆಗೆ ಹೋಗದೆ ಇವಾಗ? ಬೀಗ್ರೆ ತಡೀರಿ ಒಂದ್ ರೇಟು. ಹೋಗನಂತೆ ಮಂತಾವ, ನಿಮ್ಗೂ ಪಾಪ ಮಂತಾವ ಅರ್ಜೆಂಟ್ ಆಗಿ ಹೋಗ್ಬೇಕನ್ನಿಸ್ತೈತೆ ಅಲ್ಲೂರ. ಹೋಗನಂತೆ ತಡೀರಿ. ಅಲ್ಲ ಕಣ್ ಬೀಗ್ರೆ ಒಂದ್ರಿಟ್ಟು ಅಂಗಡಿ ಮಂತಾವ ಹೋಗಿ ಹಂಗೆ ಹೋಗೋಣ ಅಂತ ಅಂಗಡಿ ತಾವ್ ಹೋಗಿ ಬರ್ಬೇಕಿತ್ತು ಒಂದ್ ಸ್ವಲ್ಪ. ಇನ್ನೇನಿಲ್ಲ ಹೋಗ್ಬೇಕಾದ್ರೆ ದಾರಿ ಮಧ್ಯದಲ್ಲೇ ಸಿಗುತ್ತೆ ಮನೆಗೆ ಹೋಗ್ಬೇಕಾದ್ರೆ. ಅಲ್ಲೇ ಹೋಗ್ಬಿಟ್ಟು ಒಂದ್ರಿಟ್ಟು ನಮ್ಮೂರ ಅವನು ಗಿರೀಶಪ್ಪನ ಹೋಟ್ಲ ಹತ್ರ ಅಂಗಡಿ ತಾವ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಹಿಂಗ್ ಹೋಗಿ ಹಿಂಗ್ ಬರೋಣಂತ ತಡೀರಿ. ಇದೇನ್ರಿ ಬೀಗ್ರೆ ಹಿಂಗ್ ಹೇಳ್ತಿದ್ರ ನೀವು? ಅಲ್ಲ ಅಂಗಡಿ ತಾವ ತಿರ್ಗಾ ಏನಕ್ರಿ ಹೋಗೋಣ ಬೀಗ್ರೆ? ನನ್ಗೆ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತೈತೆ, ನಡೀರಿ ಮೊದ್ಲು ಮಂತಾವ್ ಹೋಗೋಣ ನಡ್ರಿ. ಸಿಕ್ಕಾಬಟ್ಟೆ ಸುಸ್ತಾಗ್ತೈತೆ. ಮೀನ್ ತೊಳೆದಿದ್ದಕ್ಕೂ ಅದಕ್ಕೂ ಆ ಬಿಸಿಲಲ್ಲಿ ಕೂತ್ಕೊಂಡ್ಬಿಟ್ಟು ಸಿಕ್ಕಾಬಟ್ಟೆ ಸಾಕಾಗೋಯ್ತು ಕಣ್ರಿ ಬೀಗ್ರೆ ಅತ್ಲಗಿ. ಬೀಗ್ರೆ ಅಂಗಡಿ ತಾವಲು ಹೋಗೋದ್ ಬೇಡ, ಎಲ್ಲೂ ಹೋಗೋದ್ ಬೇಡ. ಅಲ್ಲ ಕಣ್ರಿ ಬೀಗ್ರೆ ತಿರ್ಗಾ ಇವಾಗ ಅಂಗಡಿ ತಾವ ಏನಕ್ಕೆ ಹೋಗೋಣ ಅಂತ ಹೇಳ್ತಿದ್ದೀರಾ ನೀವು? ಇದೇಂದ್ರೆ ಬೀಗ್ರೆ ಹಿಂಗ್ ಹೇಳ್ತಿದ್ದೀರಾ ನೀವು? ಅಲ್ಲ ನಮ್ಮ ಹುಡ್ಗಾನೆ ಫೋನ್ ಮಾಡಿ ಹೇಳಿದಾನೆ, ನಮ್ಮ ಅಜ್ಜಿ ಫೋನ್ ಮಾಡಿ ಹೇಳೈತೆ ಮಂತಾವ್ಳನೇನು ಹೇಳ್ ಕಳ್ಸೈತೆ. ಅದೇನೋ ಫಿಶ್ ಕಬಾಬ್ ಏನೋ ಮಾಡ್ತಾರೆ, ಮೊಟ್ಟೆ ತಗೊಂಬರ್ಬೇಕು ಅಂತ. ಇವಾಗ ನಾವು ನಮ್ಮ ಹುಡ್ಗ ಹಂಗೆ ಹೇಳ್ದೆ ತಗೊಂಬರ್ಲ ಪಾಪ ಅಂತ. ಅವನು ಬರೋದು ಒಂದ್ ಸ್ವಲ್ಪ ಒತ್ತಾಗ್ಬಿಡುತ್ತಂತೆ. ನಾನು ಬರೋ ಅಷ್ಟರಲ್ಲಿ ಮೀನ್ ಸಾಂಬಾರೇ ಆಗಿರುತ್ತೆ ಕಣಪ್ಪ. ನಾನು ಬರೋದು ತಡ ಆಗುತ್ತೆ, ಅದಕ್ಕೆ ನೀವೇ ತಗೊಂಬರ್ರಪ್ಪ ಅಂತ ಹೇಳ್ದ ಅವನು. ಇವಾಗ ಹೋಗ್ಬೇಕಾದ್ರೆ ನೀ ಇತ್ಲಾಗಿಂದ ತಗೊಂಡ್ ಹೋಗ್ಬಿಟ್ರೆ ಸರಿ ಆಗುತ್ತೆ ಕಣ್ರಿ ಬೀಗ್ರೆ ಮೊಟ್ಟೆನ. ಇಲ್ಲ ಅಂದ್ರೆ ಕೋಳಿ ಮೊಟ್ಟೆನ, ಇಲ್ಲ ಅಂದ್ರೆ ತಿರ್ಗಾ ವಾಪಸ್ಸು ಮಂತವಳಿಂದ ನಮ್ಮ ಅಜ್ಜಿ ಕಳಿಸುತ್ತೆ. ತಿರ್ಗಾ ಬಂದ್ಬಿಟ್ಟು ತಗೊಂಬರೋ ಅಷ್ಟರಲ್ಲಿ ನನಗೆ ಸಾಕಾಗಿ ಹೋಗಂಗೆ ಆಗ್ಬಿಡುತ್ತೆ. ನೀವೇ ನೋಡಿದ್ರಲ್ಲ ಬೆಳಿಗ್ಗೆಯಿಂದ ನನಗೂ ಅಲ್ಲಿ ಇಲ್ಲಿ ತಿರ್ಗಾಡಿ ಕೆಲಸ ಮಾಡಿ ಸಾಕಾಗ್ಬಿಟ್ಟಿದ್ದೀನಿ. ತಿರ್ಗಾ ಬಂದು ಒಂದ್ ಗಳಿಗೆ ಸುಧಾರಿಸ್ಕೊಂಡದಲ್ಲೇ ತಿರ್ಗಾ ಅಂಗಡಿ ತಗೋ ಬಂದ್ಬಿಟ್ಟು ತಗೊಂಬರೋದು ಸಾಕಾಗಲ್ವೇ ಅಂದ್ರೆ ಬೀಗ್ರೆ? ಅದಕ್ಕೋಸ್ಕರ ಆಟೆಯ ಸುಮ್ಕಿರಿ ಹೋಗನಂತೆ. ಅಯ್ಯ ಅಪರೂಪಕ್ಕೆ ಒಂದ್ ದಿವಸ ನನ್ನ ಜೊತೆಲಿ ಬಂದ್ಬಿಟ್ಟು ಅದ್ಯಾಕೆ ಹಿಂಗೆ ಬೇಜಾರ್ ಮಾಡ್ಕೊಂತಿದ್ದೀರಾ? ಹಂಗಾದ್ರೆ ಬೇಜಾರಾಗ್ತಿದೆ ಅಂದ್ರೆ ಹೋಗ್ರಿ ಬೀಗ್ರೆ ನೀವು, ನಾನು ಬರ್ತೀನಿ. ಅಯ್ಯೋ ಎಲ್ಲಾದ್ರೂ ಉಂಟ್ರಾ ಬೀಗ್ರೆ? ನಿಮಗ್ ಬಿಟ್ಬಿಟ್ಟು ಹೋಗಕ್ ಆಗುತ್ತಾ? ಆಯ್ತು ಬನ್ನಿ, ತಗೋ ಬನ್ನಿ ಅತ್ಲಗಿ. ಬೀಗ್ರೆ ಮಾತ್ರ ನೋಡ್ರಿ, ಇವಾಗ್ಲೇ ಹೇಳ್ತಿದ್ದೀನಿ, ಅಂಗಡಿ ಮಂತ ಹೋದ್ಗಾದ್ಮೇಲೆ ತಿರ್ಗಾ ಸೀದಾ ಮಂತ ಹೋಗ್ಬೇಕು. ಅದನ್ನ ಬಿಟ್ಬಿಟ್ಟು ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅನ್ನಂಗಿಲ್ಲ, ಸರಿನಾ? ಹಂಗೇನಾದ್ರೂ ನೀವ್ ಬೇರೆ ಕಡೆ ಎಲ್ಲಾರು ಹೋಗ್ಬಿಟ್ರೆ ನಾನು ನಿಜ ಅಲ್ಲೂ ಸುಳ್ಳು ಯಾಕೆ ಹೇಳೋಣ? ನಿಜ ಅಲ್ಲೂ ನಾನು ಮನೆ ಹತ್ರ ಹೋಗ್ಬಿಡ್ತೀನಿ ಕಣ್ರಿ ಬೀಗ್ರೆ, ನನ್ನ ಕೈಲಿ ಆಗ್ತಿಲ್ಲ. ಎಲ್ಲ ಸುಮ್ಮಕ್ ಬರ್ರಿ ಬೀಗ್ರೆ ಅತ್ಲಗಿ. ನನ್ಗೆ ಯಾಕ್ರಿ ಬೀಗ್ರೆ ನಿಮ್ಗೆ ಸುಮ್ಕೆ ಯಾಕ್ರಿ ನಿಮ್ಗೆ ಸುತ್ತಾಡ್ಸೋಣ ನಾನು? ಏನ್ ಮಾಡ್ತೀರಾ ಇವಾಗ? ಮೊಟ್ಟೆ ತಗೊಂಡು ಹೋಗ್ಬೇಕಲ್ವರ, ಹಂಗಾಗಿ ಅಷ್ಟೇ, ಬೇಜಾರ್ ಮಾಡ್ಕೋಬೇಡಿ, ಬನ್ನಿ. ಇಲ್ಲ ಬಿಡ್ಲೆ ರಂಗಜ್ಜ ಅತ್ಲಗಿ, ಬೀಗ್ರು ಹೋಗ್ಲಿ ಅತ್ಲಗಿ, ಪಾಪ ಅರ್ಜೆಂಟ್ ಮಾಡ್ತಿದಾರೆ. ಅವ್ರಿಗೆ ಸಾಕಾಗಂಗ ಆಗ್ಬಿಟ್ಟೈತೆ ಅತ್ಲಗಿ, ರೂಢಿ ಇಲ್ಲ ನೋಡುವ. ನಿನ್ ಜೊತೆ ನಮ್ಗೇನೆ ಅಲ್ಲಿ ಇಲ್ಲಿ ತಿರ್ಗಾಡಿ ಸಾಕಾಗಂಗ ಆಗ್ಬಿಡುತ್ತೆ. ಅಂತದ್ರಲ್ಲಿ ಬೀಗ್ರಿಗೆ ಆಗಲ್ವೇನ ಅತ್ಲಗಿ, ಪಾಪ ಅತ್ಲಗಿ. ಬೀಗ್ರೆ ಹೋಗದಿದ್ರೆ ಹೋಗ್ರಿ ನೀವು ಮಂತವ. ನಾನು ರಂಗಜ್ಜ ಆಮೇಕಿಂದ ಮೊಟ್ಟೆ ಗಿಟ್ಟೆ ಎಲ್ಲ ತಗೊಂಡು ರಂಗಜ್ಜ ಬರ್ತಾರೆ. ನೀವ್ ಹೋಗ್ರಿ ಪಾಪ. ಮಂತ ಹೋಗ್ಬಿಟ್ಟು ಊಟ ಗಿಟ ಮಾಡ್ರಿ, ಸುಧಾರಿಸ್ಕೊಳ್ರಿ. ಬೀಗ್ರೆ ಬೇಡ ಕಣ್ ಸುಮ್ಕಿರ್ರಿ. ಇವ್ನ್ ಶಂಕರಾಜ್ ಮಾತ್ ಕೇಳ್ಬೇಡ್ರಿ. ಸುಮ್ಕಿರ್ಲ ಶಂಕರಾಜ, ನೀನು ಬೀಗ್ರು ಜೊತೆಲೆ ಹೋಗ್ಲಿ. ಇಲ್ಲ ಬೀಗ್ರು ಈಗ ನನ್ ಜೊತೆ ಬರ್ಬೇಕು, ಅವ್ರು ಒಬ್ರೆ ಅಂತೂ ಹೋಗೋದ್ ಬೇಡ. ಸುಮ್ಕಿರ್ಲ ಶಂಕರಾಜ, ನೀನ್ ಹಿಂಗ ಆಡ್ಬೇಡ ನೀನು. ಬೀಗ್ರೆ ಜೊತೆಲೆ ಹೋಗೋಣತ್ತೆ, ಸುಮ್ಕಿರ್ರಿ ಬೀಗ್ರೆ. ಯಾಕೆ ಹಿಂಗ ಅರ್ಜೆಂಟ್ ಮಾಡ್ತಿದಾರೆ ನೀವು? ನಮ್ ಹುಡ್ಗಂಗ್ ಬಡ್ಕೊಂಡೆ ನಾನು ಅತ್ಲಗಿ. ಎಲ್ಲ ಪಾಪ ತಡ ಆಗುತ್ಕಲ್ಲ, ಮೊಟ್ಟೆ ತಗೊಂಬರಲ್ಲ ಅಂತ. ನಮ್ ಹುಡ್ಗ ಇದ್ದವನು ಯಪ್ಪೋ ನಾನು ಬರೋದು ಇನ್ನೂ ತಡ ಆಗುತ್ತೆ, ನೀ ತಗೊಂಡ್ ಹೋಗಪ್ಪ ಅಂತ ಹೇಳ್ಬಿಟ್ಟ ಅತ್ಲಗಿ. ಬೀಗ್ರೆ ನೀವು ನನ್ ಜೊತೆನೆ ಬರ್ಬೇಕು, ನನ್ ಜೊತೆನೆ ಮಂತ ಹೋಗ್ಬೇಕು, ಸುಮ್ಕಿರ್ರಿ ನೀವು. ಇದು ಒಳ್ಳೆ ಕತೆ ಆಗೋಯ್ತಲ್ಲಪ್ಪ. ಅಲ್ಲ ಕಳ್ಳ ರಂಗಜ್ಜವ್, ಬೀಗ್ರು ಹೋಗ್ಲಿ ಕಣ್ ಬಿಡೋ, ಏನು ಆಗಲ್ಲವ್. ಅದ್ಯಾಕೆ ಹಿಂಗಾಡ್ತಿದ್ಯಾ? ಒಳ್ಳೆ ಚಿಕ್ಕ ಮಕ್ಳು ಆಡಂಗೆ ಬೀಗ್ರೆ ಹೋಗ್ಬೇಡ್ರಿ ಸುಮ್ಕಿರ್ರಿ ಅಂತ ಹೇಳ್ತಿದ್ಯಾ? ನಾವ್ ಬೇಕಾದ್ರೆ ಅಂಗಡಿ ತಾವ್ ಹೋಗ್ಬಿಟ್ಟು ಒಂದ್ ಗಳಿಗೆ ಕೂತ್ಕೊಂಡು ಟೀ ಗೀ ಕುಡ್ಕೊಂಡು ಮಾತಾಡ್ಕೊಂಡು ಮೊಟ್ಟೆ ತಗೊಂಡು ಆಮೇಕಿಂದ ಹೋಗುವಂತೆ. ಬೀಗ್ರ ಕೈಲಿ ಮೀನಿನ ಬ್ಯಾಗ್ ಕೊಟ್ಟು ಕಳಿಸ್ಬಿಡು, ಹೋಗ್ಲಿ. ಸಾಂಬಾರ್ಗೆಲ್ಲ ರೆಡಿ ಮಾಡಿರ್ತಾರೆ. ನೀನ್ ಅದ್ಯಾಕೆ ಹಿಂಗ ಅರ್ಜೆಂಟ್ ಮಾಡ್ತೀಯ? ಹೆಂಗಿದ್ರು ಬೀಗ್ರು ಪಾಪ ಸುಸ್ತಾಗ್ತೈತೆ ಅಂತ ಹೇಳ್ತಿದಾರೆ. ಹೋಗ್ಲಿ ಒಂದ್ ಗಳಿಗೆ. ನೀನ್ ಅದ್ಯಾಕೆ ಹಿಂಗಾಡ್ತಿದ್ದೀರಲ್ಲ ರಂಗಜ್ಜ, ಕಳ್ಸು ಹೋಗ್ಲಿ ಪಾಪ ಬೀಗ್ರು.
ಎಲ್ಲ ಸುಮ್ಕಿರ್ಲ ಶಂಕರಜ್ಜ, ನೀನ್ ಹಿಂಗ ಆಡ್ಬೇಡ ನೀನು. ಅಲ್ಕಡೋ, ಈಗ ಬೀಗ್ರಿಗೇನ ಕಳ್ಸ್ಬಿಡ್ತೀನಿ. ಕಳ್ಸಲ್ಲ ಅಂತ ನಾನು ಹೇಳ್ತಿಲ್ಲ ಕಳ್ಳ, ಬೀಗ್ರ ಕಳ್ಸ್ಬಿಡ್ತೀನಿ. ಹ್ಮ್, ಮತ್ತೆ ಅಲ್ಲಿ ಮಂತ ಹೋಗಿ ನಮ್ಮ ಅಜ್ಜಿ ನನ್ ಮೇಲೆ ರೇಗಾಡುತ್ತೆ. ಅಲ್ಲ ಕಣಜ್ಜ, ಅಲ್ಲ ಅಂಗಡಿ ತಾ ಹೋಗ ಆಸೆಗೆ ಅಂಗಡಿ ತಾ ಹೋಗಿ ಕುತ್ಕೊಂಡ್ ಬರಕ್ಕೆ ನೀನು ಬೀಗ್ರ ಕಳ್ಸಿದ್ಯಲ್ಲ ನೀನು. ಲೆಕ್ಕ ಹಾಕು, ಒಬ್ರಿಗೇನೆ ಕಳ್ಸಿದ್ಯಲ್ಲ. ಎಷ್ಟ್ ಬೇಜಾರ್ ಮಾಡ್ಕೋಬೇಡ ಅವ್ರು. ನೀನ್ ಯಾಕೆ ಬರೋದಕ್ಕೆ ಏನಾಗಿತ್ತು ನಿನ್ಗೆ? ಅಲ್ಲ ಇಷ್ಟೊಂದು ತಡ ಮಾಡಿದ್ದು ಅದಕ್ಕೇನು ಹಂಗೆ ಹಿಂಗೆ ಅಂತ ನಮ್ಮ ಅಜ್ಜಿ ನನ್ ಮೇಲೆ ರೇಗಾಡುತ್ತೆ. ನನ್ ಕೈಲಿ ಬಯಸ್ಕೊಳಕ್ ಆಗಲ್ಲ. ಸುಮ್ಕಿರು ಸುಮ್ಕಿರು. ಬೀಗ್ರಿಗೆ ಜೊತೆಗೆ ಕರ್ಕೊಂಡು ಹೋಗ್ಬೇಕು ಮತ್ತೆ. ಆಹಾ, ಲೇ ಲೇ ರಂಗಜ್ಜ, ಗೌರಜ್ಜಿ ಬೋಯಿತ್ತಂತ ನೀನು ಬೀಗ್ರಿಗೆ ಮಂತಾವ್ ಕಳಿಸ್ತಲ್ಲ, ನೀನು ಜೊತೆಲ್ಲ ಕರ್ಕೊಂಡ್ ಬರ್ತಿದೀಯ ಅನ್ನೋ. ಸರಿ ಆಯ್ತು, ಬಾ ಅತ್ಲಾಗ ಹೋಗೋಣ. ಇನ್ನೇನ್ ಮಾಡಕ್ಕಾಗುತ್ತೆ. ಬೀಗ್ರೆ ಬರ್ರಿ, ನಮ್ ರಂಗಜ್ಜ ನಿಮ್ಗೆ ಒಬ್ರಿಗೆ ಕಳ್ಸಲ್ವಂತ ಕಣ್ ಬರ್ರಿ. ಗೌರಜ್ಜಿ ಬೋಯುತ್ತೆ ಮತ್ತೆ ನಿಮ್ಗೆ ಒಬ್ರಿಗೆ ಕಳ್ಸಿದಿರಂತ ಬೈತಾರಂತೆ. ಬರ್ರಿ ಬೀಗ್ರೆ, ಹೋಗ್ ಬರ್ರಿ. ಇವತ್ತು ಒಂದೇ ಒಂದ್ ದಿವಸ ಬರ್ರಿ. ಇನ್ನೇನು ನಾಳೆ ಇನ್ನೇನು ಹೋಗ್ಬಿಡ್ತೀರ, ಇನ್ನೇನು ಊರಿಗೆ ಅತ್ಲಾಗಿ ಬರ್ರಿ ಅತ್ಲಾಗಿ. ಹೆಂಗ ನಮ್ ಬೀಗ್ರು ಹೆಂಗ ನಮ್ ಜೊತೆ ಒಳ್ಳೆ ಹೊಂದಾಣಿಕೆ ಆಗ್ಬಿಟ್ಟಿದ್ರು ಕಳ್ಳ ರಂಗಜ್ಜ ಅತ್ಲಾಗಿ ಅಲ್ವಾ? ಹೆಂಗ ನಾನು ನೀನು ಗೌಡ್ರು ಬೀಗ್ರು 4 ಜನ ಒಳ್ಳೆ ದಿನಾಲು ತೋಟದ ಹತ್ರ ಕೂತ್ಕೊಂಡು ಮಾತಾಡ್ಕೊಂಡು ಆರಾಮಾಗಿ ಹಿಂಗ ಕಾಲ ಕಳಿಬೋದಿತ್ತು. ಇನ್ನೊಬ್ರು ಬರ್ತಿದ್ರು. ಇನ್ನೇನು ಬೀಗ್ರು ನಾಳೆಯಿಂದ ಹೋಗ್ತಾರತ್ಲಾಗಿ. ಬಲು ಬೇಜಾರಾಗ್ತೈತಪ್ಪ ನನ್ಗಂತೂ ಬೀಗ್ರು ಹೋಗ್ತಿರೋದು. ಇಲ್ಲ ಏನ್ ಮಾಡೋದು ಹೇಳ್ರಿ ಶಂಕರಾಚಾರ್ಯ, ಹೋಗ್ಲೇಬೇಕಲ್ವರ. ಇವಾಗ ನಮ್ಮೂರಲ್ಲೂ ಜಾತ್ರೆ ಎಲ್ಲ ಐತೆ, ಮಂತವ ಕೆಲ್ಸಗಳೆಲ್ಲ ಇದಾವೆ. ನಾವು ಹೊಲ ತೋಟ ಗದ್ದೆ ಎಲ್ಲ ಮಾಡ್ಕೊಂಡಿದೀವಿ. ಬೇಸಿಗೆ ಕಾಲ ಬೇರೆ. ನಮ್ಮ ಹುಡುಗ ಪಾಪ ಒಬ್ನೇ ಮೇಂಟೈನ್ ಮಾಡ್ಬೇಕು ತೋಟ ಹೊಲ ಗದ್ದೆ ಎಲ್ಲ. ಆದ್ರೂ ತೋಟಕ್ಕೆ ಅವಾಗವಾಗ ನೀರ್ ಬಿಡ್ತಿರ್ಬೇಕು. ಈಗ ಅದ್ರಲ್ಲೂ ಬೇಸಿಗೆ ಕಾಲ ಟೈಮಲ್ಲಿ ತೆಂಗಿನ ತೋಟಕ್ಕೆ ಅಡಿಕೆ ತೋಟಕ್ಕೆಲ್ಲ ನೀರ್ ಕರೆಕ್ಟ್ ಆಗಿ ಬಿಡ್ಬೇಕು, ಟೈಮ್ ಸರಿಯಾಗಿ. ಬಿಡಲಿಲ್ಲ ಅಂದ್ರೆ ಸರಿ ಆಗಲ್ಲ. ಹಂಗಾಗಿ ಹೋಗ್ಲೇಬೇಕು. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನೆಕ್ಸ್ಟ್ ಟೈಮ್ ಬರ್ತೀನಿ ಬಿಡಿ. ಇನ್ನು ಪುರ್ಸೊತ್ ಮಾಡ್ಕೊಂಡು ಬರ್ತೀನಿ. ಇನ್ನೊಂದು 2 ತಿಂಗಳು ಕಳ್ಕೊಂಡು ಬೇಕಾದ್ರೆ ಬರ್ತೀನಿ. ನನ್ಗೂ ನಿಮ್ಗಿಂತ ಮುಂಚೆ ನನ್ಗೇನೆ ಹೋಗೋದಕ್ಕೆ ಮನ್ಸು ಬರ್ತಿಲ್ಲ. ಆದ್ರೆ ಏನ್ ಮಾಡ್ತೀರಾ, ಹೋಗ್ಲೇಬೇಕಲ್ವರ. ಲೇ ಪಾಪ ಲೇ ಗಿರೀಶಣ್ಣ, ಲೇ ಈ ಹುಡ್ಗ ಏನಪ್ಪ ಕೂಕೊಂಡ್ರು ಮಾತಾಡಲ್ಲ. ಲೇ ಒಂದ್ ಕಪ್ ಟೀ ತಗೊಂಬರ್ಲ ಪಾಪ. ಏನ್ಲ ಪಾಪ, ಏನೋ ಸಮಾಚಾರ? ಏನು ಯಾವತ್ತು ಇಲ್ದವನು ಏನಿವತ್ತು ಅಂಗಡಿ ಕಡೆ ಬಂದ್ಬಿಡ್ತಿಯಲ್ಲ ಅಪರೂಪಕ್ಕೆ? ಏನ್ ಸಮಾಚಾರ? ಸುಮ್ಕಿರ ಜಾತ್ಲಾಗಿ, ಯಾವತ್ತು ಇಲ್ದಾರ ಅಪರೂಪಕ್ಕೆ ಬಂದಿ ಅಂತ ಬೇರೆ ಹೇಳ್ತೀಯ ನೀನು. ಇಲ್ಲ ಎಷ್ಟಂತ ಕೂತ್ಕೊಳ್ತೀಯ ಮಂತಾವ ಕುಂತು 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 ನನಗೂ ಬೇಜಾರಾಗ್ಬಿಡ್ತು ಕಣಜ್ಜ. ಈ ಶೆಕೆಗೂನು ಈ ಬಿಸ್ಲಿಗೂನು ಕೂತ್ಕೊಳಕ್ಕಾಗಲ್ಲ ಕಣಜ್ಜ. ಮಂತಾವ ಅಷ್ಟೊಂದ್ ಶೆಕೆ, ಅಷ್ಟೊಂದ್ ಬಿಸ್ಲು ಅತ್ಲಾಗ ಕಾವು ಕೂತ್ಕೊಳಕ್ಕಾಗಲ್ಲ. ಯಪ್ಪ 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 ಅದ್ ಹೆಂಗೆ ತಡ್ಕೊಂತಿದಿರೋ ಏನೋ ನನ್ಗಂತೂ ಗೊತ್ತಾಗ್ತಿಲ್ಲ ಕಣಪ್ಪ. ನನ್ಗೂ ನನ್ ಕೈಲೂ ಆಗ್ತಿಲ್ಲ ಕಣ ಜಾತ್ಲಾಗಿ. ಸಿಕ್ಕಾಪಟ್ಟೆ ಶೆಕೆ ಕಣ ಜಾತ್ಲಾಗಿ. ಮನೆ ಒಳಗೆ ಹೋಗಿ ಕೂತ್ಕೊಂಡ್ಬಿಟ್ರೆ ಹಂಗೆ ದಗ 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 ಅಂದಂಗ ಆಗ್ತೈತೆ ನನ್ಗೆ ಈ ಶೆಕೆಗೆ. ಹೆಂಗಿದ್ರು ಒಂದ್ರಿಟ್ಟು ಇದಿದ್ದಾಗ ಮಾತ್ರ ಆಚೆ ಕಡೆ ಬಂದ್ರೆ ಒಂದ್ ಸ್ವಲ್ಪ ತಂಪ ಗಾಳಿ ಗಿಳಿ ಬೀಸ್ತಿರುತ್ತೆ, ಒಂದ್ ಸ್ವಲ್ಪ ತಡ್ಕೋಬಹುದು. ಒಳಗಡೆ ಅಂತೂ ಕೂತ್ಕೊಳಕ್ ಆಗ್ತಿಲ್ಲ ಕಣಜ್ಜ. ಗಾಳಿ ಬೀಸಲ್ಲ ಏನಿಲ್ಲ ಅತ್ಲಾಗಿ. ಬೇಸಿಗೆ ಕಾಲ ಅಲ್ವೆಲ್ಲ ಪಾಪ, ಶೆಕೆ ಹಾಗೆ ಆಗುತ್ತಪ್ಪ. ಶೆಕೆ ಆಗೋದು, ಜಾಸ್ತಿ ಬಿಸಿಲು ಬರೋದು ಇವೆಲ್ಲ ಮಾಮೂಲಿ, ಕಾವತ್ತೋದು ಅವೆಲ್ಲ. ನಾನು ಏನಂದ್ರೆ ಬಿಗ್ಗಾಗಿ ಮಳೆ ಬಂದ್ಬಿಟ್ಟಿದ್ರೆ ಒಂದ್ 4-5 ಸರಿಯಾಗಿದ್ದೇನೆ. ದಿನ ಬಿಡ್ತೀನ ಮಳೆ ಬಂದ್ಬಿಟ್ಟಿದ್ರೆ ಅತ್ಲಾಗಿ ಸರಿ ಆಗೋಗ್ಬಿಡೋದು ಅತ್ಲಾಗಿ. ಅವತ್ತು ಒಂದ್ ದಿವಸ ಬಂತು ಕಳ್ಳ ಪಾಪ, ಯಾಕ ಹಂಗೆ ಸುಮ್ನಾಗ್ಬಿಡ್ತು ಮಳೆ. ಒಂದ್ 2-3 ದಿವಸ ಚೆನ್ನಾಗಿ ಬಂದ್ಬಿಟ್ಟಿದ್ರೆ, ಒಂದ್ ಒಳ್ಳೆ ಅದ್ ಮಳೆ ಆಗ್ಬಿಟ್ಟಿದ್ರೆ ಅತ್ಲಾಗಿ ಹೊಲಕ್ಕೆಲ್ಲಾದ್ರೂ ಒಂದ್ ಸ್ವಲ್ಪ ಉಕ್ಕೇನಾರ ಓಡಿಸ್ಬಿಡ್ತಿದ್ದು ಅತ್ಲಾಗಿ. ಏನ್ ಮಾಡ್ತೀಯ, ಮಳೆನೇ ಆಗ್ತಿಲ್ವಲ್ಲಪ್ಪ. ಯಾವಾಗ ಬರುತ್ತೋ ಏನ ಭಗವಂತಂಗ್ ಗೊತ್ತು. ಬರುತ್ತೆ ಸುಮ್ಕಿರಜ್ಜ. ನಾವ್ ಹೇಳಿದ ತಕ್ಷಣ ಬಂದ್ಬಿಡುತ್ತಾ ಆ ಟೈಮ್ ಬಂದಾಗ ಅದು ಮಳೆ ಬಂದೇ ಬರುತ್ತೆ. ಮತ್ತೆ ಇನ್ನೇನ್ ಸಮಾಚಾರ? ಏನ್ ಟೀ ಕುಡಿಯಕ್ ಬಂದಿ ಅನ್ನು? ಓಹೋ ಏನಜ್ಜ, ಏನ್ ರಂಗಜ್ಜ ಶಂಕರಜ್ಜ ರಂಗಜ್ಜಾರ್ ಬೀಗರು ಎಲ್ಲಾರು ಏನ್ ಅಂಗಡಿ ಕಡೆ ಬಂದ್ಬಿಟ್ರಲ್ಲ? ರಂಗಜ್ಜ 2-3 ದಿವಸದಿಂದ ಮಂತಾವ ಕುಂತು ಬೇಜಾರಾಗ್ಬಿಟ್ಟೈತೆ, ತಡೆಯಕ್ಕಾಗ್ಲಿಲ್ಲ ಅತ್ಲಾಗಿ. ಅಂಗಡಿ ತವ ದಿನಾಲು ಬಂದು ಇಲ್ಲಿ ಮಾತಾಡ್ಕೊಂಡು ಕುತ್ಕೊಂಡು ಹೋಗೋದು ರೂಢಿ ನೋಡ್ರಿ. ತಡೆಯಕ್ಕಾಗಲ್ಲ. ಇವತ್ತು ಬೀಗ್ರಿಗೂ ಕರ್ಕೊಂಡು ಜೊತೆಲೆ ಬಂದ್ಬಿಟ್ಟಿದಾರ ಅತ್ಲಾಗಿ. ಎಲ್ಲ ಪಾಪ ನಿಂಗಣ, ಓಹೋ ಏನಪ್ಪ ಆರಾಮಾಗಿ ಕೂತ್ಕೊಂಡ್ಬಿಟ್ಟಿದ್ಯಾ? ಎಲ್ಲೂ ಕೆಲ್ಸ ಏನು ಇಲ್ಲ. ನಿಂದೆ ಒಂಥರ ಆರಾಮ್ ಕಣ್ಗ್ಯಾಳ ಅತ್ಲಾಗಿ. ತೋಟದ ಕಡೆ ಹೋಗ್ತೀಯಾ, ಕೆಲ್ಸ ಮಾಡ್ಕೊಂಡಿದ್ಯಾ, ಆರಾಮಾಗಿ ಇರ್ತೀಯಪ್ಪ ಅತ್ಲಾಗಿ. ನೋಡ್ದೇನಪ್ಪ ಈ ಶಂಕರಜ್ಜ ಮಾತಾಡೋದು? ಶಂಕರಜ್ಜ, ನೀನೆಲ್ಲ ಹೋಗ್ತಿದ್ಯಾ? ನೀನು ಆರಾಮಾಗಿ ತಾನೆ ಇರೋದು. ನೀನೇನ್ ಕೆಲ್ಸಕ್ಕೆ ಹೋಗ್ತಿದ್ಯಾ? ಆರಾಮಾಗಿ ಊಟ ಮಾಡ್ಕೊಂಡು ಟೈಮ್ ಸರಿಯಾಗಿ ಸಾಕಜ್ಜಿ ಹಂಗ ಒಳ್ಳೊಳ್ಳೆ ತಿಂಡಿ ಅಂತೆ ಅಡಿಗೆ ಅಂತೆ ಮಾಡಾಕೌತೆ ತಿನ್ಕೊಂಡ್ಬಿಡ್ತೀಯ. ಆರಾಮಾಗಿ ತೋಟದ ಕಡೆ ಹೋಗ್ತೀಯಾ, ಸ್ಕೂಲ್ ನೋಡ್ಕೊಳ್ತೀಯ, ಮೇಯಿಸ್ಕೊಳ್ತೀಯ. ನೀನು ರಂಗಜ್ಜ ಗೌಡ್ರು ಮಾತಾಡ್ಕೊಂಡು ಆರಾಮಾಗಿ ಬರ್ತೀರಪ್ಪ. ನಮ್ಗಿಂತ ನಿಮ್ದೇ ಒಂಥರ ಆರಾಮ್ ಜೀವನ. ಅಂತದ್ರಲ್ಲಿ ಈ ಶಂಕರಜ್ಜ ನೋಡಿದ್ರೆ ನನಗೆ ರೇಗಾಡ್ಸುತ್ತೆ. ಎಲ್ಲ ಹೋಗ್ಲಿ ಬಿಡು. ಏನೋ ಬಾಯಿ ಮಾತಿಗೆ ಹಂಗ ಅನ್ನಪ್ಪ, ಅದಕ್ಕೆ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಳ್ತಿಲ್ಲ ಪಾಪ. ಏನಪ್ಪ ನಿಂಗಣ್ಣ ಗಂಗಣ್ಣ,
ಏನ್ರಪ್ಪ ಆರಾಮಾಗಿ ಬಂದ್ಬಿಟ್ಟು ಅಂಗಡಿ ಮಂತ ಕೂತ್ಕೊಂಡ್ಬಿಟ್ಟಿದಿರಲ್ಲ? ಏನೋ ನಮ್ ಶಂಕರಜ್ಜಂಗೆ ಏನೋ ರೇಗಾಡ್ಸಿದಿರ, ಏನ್ರಪ್ಪ ಸಮಾಚಾರ? ಲೇ ಬಾರಂಗಜ್ಜ, ನಾವಿನ್ನೇನ್ ರೇಗಾಡ್ಸೋಣ ಶಂಕರಜ್ಜಂಗೆ? ಶಂಕರಜ್ಜನ ನಮ್ಗೆ ಗುಳಾಯಿ ಕಣ್ತೈತತ್ಲಾಗಿ. ಏನ್ ಸಮಾಚಾರ? ಏನೋ ಬ್ಯಾಗಲ್ ಬೇರೆ ಏನೋ ಜೋರಾಗಿ ಏನೋ ಇಟ್ಕೊಂಡ್ ಬರ್ತಿದ್ಯಾ? ಏನಜ್ಜೋದು ರಂಗಜ್ಜೋ? ಯಾತಿಲ್ಲ ಕಣ ಮಗಾಲೆ. ಮೀನು ಕಣೋ ಮೀನು. ಒಂದ್ 10 kg ಮೀನ್ ಇದಾವ್ ಕಣೋ. ಅಬಾ ಬಾ 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 ನೋಡ್ದೇನಪ್ಪ ನಮ್ ರಂಗಜ್ಜು ಕತೆನೋ. ಅಬ್ಬಬ್ಬಬ್ಬಬ್ಬ 10 kg ಮೀನು ಅಲ್ಲ ಕಣ್ ರಂಗಜ್ಜು. 10 kg ಮೀನ್ ಏನಕ್ಕೆ ತಗೊಂಡು ಹೋಗ್ತಿದ್ಯಾ ರಂಗಜ್ಜ? ಇದೊಳ್ಳೆ ಕತೆ ಆಗೋಯ್ತು ಕಳ್ಳಪ್ಪ ಪಲೈ. ಅಲ್ಲ ಕಳ್ಳ, ನಾನು ನಮ್ ಹುಡುಗರು, ನಮ್ ಸೊಸೆದ್ರುಗಳಿದಾರೆ, ನಮ್ ಕಿರಿಯವನು ಸುನಿಲ ಇದಾನೆ, ಕಿರೆ ಮಗ. ಅದ್ ಬಿಟ್ರೆ ಇನ್ನು ಬೀಗ್ರು ಬೇರೆ ಬಂದಿದ್ದಾರೆ, ಬೀಗ್ರಿದ್ದಾರೆ, ನಮ್ಮ ಬೋರಜ್ಜನ ಮಗ. ಒಂದ್ 2-3 ಕಡಿಮೆ ಜನ ಇದೀವಿ ಅಂದ್ಕೊಂಡಿದ್ಯಾ ಮನೇಲಿ? ಸಿಕ್ಕಾಪಟ್ಟೆ ಜನ ಕಣಪ್ಪ, ಏನ್ ಮಾಡ್ತೀಯ? ಹಂಗಾಗಿ ಒಂದ್ 10 kg ಮೀನ್ ತಗೊಂಡು ಹೋಗ್ತಿದೀನಿ. ಯಾಕೆ ನೀವ್ ಯಾರು ತಗೊಳ್ಳಿಲ್ವಾ ಮೀನ್ನ? ಇಲ್ ಕಣಜ್ಜ, ಎಲ್ಲಿಂದ ತಗೊಂಡ್ಬಂದೆ ಮೀನ್ನ ನೀನು? ಏನ್ ನಮ್ಮೂರ್ ಕೆರಲ್ಲಿ ಹಿಡಿತಿದ್ರನ್ನು? ಹೂ ಕಡ್ಲ ಪಾಪ, ನಮ್ಮೂರ್ ಕೆರಲ್ಲೇನೆ. ನಮ್ಮೂರು ಅವನು ಜಯಣ್ಣ ಇದಾನಲ್ಲ, ಅವ್ನು ಹಿಡಿತಿದ್ದ ಕಣಪ್ಪ. ನಾನು ಒಂದ್ ಅರ್ಧ ಗಂಟೆ ತಡವ ಹೋಗಿದ್ರೆ ನನಗೂ ಏನ್ ಮೀನ್ಗೀನ್ ಏನ್ ಸಿಕ್ತಿರಲ್ಲ ಕಣ್ ಹೇಳುವ. ಹೆಂಗ ಬೇಗ ಹೋಗಿದ್ದಕ್ಕೆ ಹೆಂಗ ಮೀನ್ ಸಿಕ್ತು. ಎಲ್ಲ ಖಾಲಿ ಆಗೋಯ್ತು ನಾನು ಬರೋ ಅಷ್ಟ್ರಲ್ಲಿ. ಅವನು ನಮ್ಮ ಇವನ್ ಬೇರೆ ಇದ್ದ, ಚೆನ್ನಜ್ಜಂಗು ನಾನು, ನಮ್ಗೇನೆ ಇಬ್ರಿಗೆ ಲಾಸ್ಟು. ಎಲ್ಲ ಮುಗ್ದೋಯ್ತು ಮೀನು. ಸರಿ ಕಣ್ ಬಿಡಜ್ಜ. ಅಲ್ಲ ಕಣಜ್ಜ, ನಮ್ಗೂ ಗೊತ್ತಾಗಿದ್ರೆ ನಾವೊಂದ್ 2-3 kg ತಗೊಂಡ್ಬಿಡ್ತಿದ್ದು ಕಣಜ್ಜ. ಅತ್ಲಾಗಿ ನಮ್ಮೂರ್ ಕೆರೆ ಮೀನು ಒಳ್ಳೆ ರುಚಿಯಾಗಿರುತ್ತೆ. ಅಲ್ಲ ಜಾತ್ರೆ ಬೇರೆ ಬಂತು, ಅದು ಇದು ಬಂತು ಅಂತ ನಾವು 1.5 ತಿಂಗಳು 2 ತಿಂಗಳಾಯ್ತು ಮೀನ್ ತಿಂದು. ಮೀನು ಮಾತ್ರ ಒಳ್ಳೆ ರುಚಿಯಾಗೂ ಇರುತ್ತೆ. ಅಲ್ಲ ತಗೊಂಡಿದ್ರು ಆಗ್ತಿತ್ತು, ನಮ್ಗೆ ಗೊತ್ತೇ ಇಲ್ಲ ಕಡೆ ಹೇಳು. ನೀನ್ ಬಿಡ್ರಂಗಜ್ಜ, ನೀನು ಹೆಂಗಿದ್ರು ಪತ್ತೆ ಹಚ್ಕೊಂಡು ಅವ್ರಿ ಇವ್ರಿ ವಿಚಾರಿಸ್ಕೊಂಡು ಹೆಂಗ ಹೋಗ್ಬಿಟ್ಟು ತಗೊಂಬಂದ್ಬಿಡ್ತೀಯ ನೀನು. ಯಾ ಪಾಪ, ಈಗ ಒಂದ್ ಕೆಲಸ ಮಾಡುವ, ಹೆಂಗ ತಗೊಂಬಂದೆ ಅತ್ಲಾಗಿ ಮುಂದಿನ ಸಲ ಬೇಕಾದ್ರೆ ಅವ್ನ್ ಜಯಣ್ಣಂಗ್ ಹೇಳ್ರಿ. ಬೇಕಾದ್ರೆ ಅವನು ತಗೊಂಬಂದ್ ಕೊಡ್ತಾನೆ. ಬೇಕಾದ್ರೆ ಮಂತಾವ್ರನ್ನೇನು ಜಾಸ್ತಿ ಬೇಕಂದ್ರೆ ನನಗೆ ಇವಾಗ ಮಾತಾಡ್ಕೊಂಡು ನಿನ್ಕೊಂಡು ಅಷ್ಟು ಪುರ್ಸತ್ತಿಲ್ಲ ಕಳ್ಳ ಪಾಪ. ಮಂತಾವ್ ಹೋಗ್ಬೇಕು. ತೊಡ್ತಾವ್ ಬೇರೆ ಮೀನೆಲ್ಲ ತೊಳ್ಕೊಂಬಂದು ಸಾಕಾಗಂಗ ಆಗ್ಬಿಟ್ಟೈತೆ. ಒಂದಿಟ್ಟು ಮೊಟ್ಟೆ ತಗೊಂಡ್ ಹೋಗೋಣ ಅಂತ ಬರ್ತಿದೀನಿ. ಫಿಶ್ ಕಬಾಬ್ಗೆ ಮೊಟ್ಟೆ ಎಲ್ಲ ಹಾಕ್ಬಿಟ್ಟು ಕಲ್ಸಿರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಅಜ್ಜಿ ಹೇಳಿತ್ತು. ಅದಕ್ಕೆ ಮೊಟ್ಟೆ ತಗೊಂಡು ಹೋಗೋಣ ಅಂತ ಬಂದಿದೀವಿ. ಲೇ ಪಾಪ, ಲೇ ಗಿರೀಶಪ್ಪ, ಎಲ್ಲ ಒಂದ್ ಅರ್ಧ ಡಜನು ಮೊಟ್ಟೆ ತಗೊಂಬರ್ಲ, ಇಲ್ಲಿ ಒಂದ್ 6 ಎಲ್ಲ ಬೇಗ ತಗೊಂಬಾರು. ನೀನ್ ಏನು ಮಾಡ್ತಿದ್ಯಾ ಇನ್ನು? ನೀನ್ ಏನಾರ ಬೋಂಡ ಏನಾರ ಬಿಡ್ಕ, ಏನಾರ ಮಾಡ್ಕ, ಏನಾರ ಕೆಲಸ ಮಾಡ್ಕ, ನನ್ಗೆ ಒಂದ್ 6 ಮೊಟ್ಟೆ ಕೊಟ್ಬಿಡಪ್ಪ ಅತ್ಲಾಗಿ. ರಪ್ಪನ್ನ ಹೋಗ್ಬಿಡ್ತೀನಿ ನಾನು. ಬೀಗ್ರೆ ಬರ್ರಿ ಕುತ್ಕೊಂಬರ್ರಿ. ಟೀ ಕುಡಿತೀರಾ? ಟೀ ಏನಾರ ಕುಡಿತೀರಾ ಅಂದ್ರೆ ಬೀಗ್ರೆ? ಇಲ್ಲೇ ಬೇಡ ರಂಗಜ್ಜ ಅವ್ರೆ. ನಡೀರಿ, ಇನ್ನೇನು ಮನೆ ಹತ್ರನೇ ಹೋಗ್ಬಿಟ್ಟು ಮನೆ ಹತ್ರನೇ ಕುಡಿದ್ರೆ ಆಗುತ್ತೆ ಟೀನ. ಇಲ್ಲೇನು ಟೀ ಕಾಫಿ ಏನು ಬೇಡ, ನಡೀರಿ ಮೊದ್ಲು ಮನೆ ಹತ್ರ ಹೋಗೋಣ, ಸ್ವಲ್ಪ ಊಟ ಮಾಡೋಣ. ಈಗ ಇವಾಗ ಏನ್ ಗೊತ್ತಾ, ಇವಾಗ ಒಂದ್ 6 kgಗೆ ಮೀನಿಂದ ಸಾಂಬಾರ್ ಮಾಡೋದಕ್ಕೆ ಖಾರಕ್ಕೆಲ್ಲ ತೆಗಿಬೇಕು. ಇನ್ನು 4 kgಗೆ ಫಿಶ್ ಕಬಾಬ್ ಮಾಡ್ತಾರಂತೆ ಸರೋಜಮ್ಮ ಅವರು. ಜಿಲೇಬಿ ಮೀನು ಒಂದ್ 4 kg ತಗೊಂಡ್ಬಂದಿದ್ದಾರೆ. ಇದೊಂದ್ 6 kg ಕಾಮನ್ ಖಾರಕ್ ಮೀನ್ ಐತೆ. ಇದಕ್ಕೆ ಸಾಂಬಾರ್ ಮಾಡಿಬಿಡೋಣ. ಹಂಗಾಗಿ ಖಾರಕ್ಕೆಲ್ಲ ತೆಗಿಬೇಕು. ನೀವು ಮೀನಿನ ಸಾಂಬಾರ್ ಬಲು ರುಚಿಯಾಗಿ ಮಾಡ್ತೀರಂತೆ ನಮ್ ಸರೋಜಮ್ಮ ಹೇಳ್ತಿದ್ಲು. ಇವತ್ತು ಖಾರಕ್ಕೆಲ್ಲ ನಿಮ್ ಕೈಲಾರೆ ತಗ್ಸ್ಬಿಟ್ಟು ಎಲ್ಲ ಸಾಂಬಾರೆಲ್ಲ ನಿಮ್ ಕೈಲಾರೆ ಮಾಡ್ಸೋಣಂತ. ನಾನೇನಂದ್ರೆ ನೀವ್ ಏನೇನ್ ಹಾಕ್ತೀರಾ, ಮಸಾಲೆಗಳು ಏನೇನ್ ಹಾಕ್ತೀರಾ, ಈರುಳ್ಳಿ ಎಷ್ಟ್ ಹಾಕ್ತೀರಾ, ಬೆಳ್ಳುಳ್ಳಿ ಎಷ್ಟ್ ಹಾಕ್ತೀರಾ, ಖಾರದ ಪುಡಿ, ಸಾಂಬಾರ್ ಪುಡಿ ಇವೆಲ್ಲದನ್ನು ಎಷ್ಟೆಷ್ಟು ಹಾಕ್ತೀರಾ, ಏನೇನ್ ಹಾಕ್ತೀರಾ ಅಂತ ಎಲ್ಲ ನಾನು ನೋಡ್ಕೊಂತೀನಿ ಬೀಗ್ರೆ. ಇವತ್ತು ನೀವೇ ಮಾಡ್ರಿ. ನಾನಂದ್ರೆ ಜೊತೆಲೆ ಇರ್ತೀನಿ. ಎಲ್ಲ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಡ್ತೀನಿ, ನಾನೇ ಖಾರಕ್ಕೆಲ್ಲ ಇದ್ ಮಾಡ್ತೀನಿ. ಆದ್ರೆ ನೀವು ಜೊತೆಗಿದ್ದು ಹೇಳ್ಕೊಡ್ರಿ ನನಗೆ. ಅಲ್ಲ ಕಣ್ರಿ ಬೀಗ್ರೆ, ಏನಂತ ಮಾತಾಡ್ತಿದ್ರಿ ಬೀಗ್ರೆ? ಅಲ್ಲ ನಿಮ್ಮಷ್ಟು ಅನುಭವ ನನ್ಗೆ ಐತೆ ಅಂದ್ರೆ ಬೀಗ್ರೆ ಅಡಿಗೆ ಮಾಡಿದ್ರಲ್ಲ. ಅಲ್ಲ ಅಲ್ಲ ಬೀಗ್ರೆ, ಇಲ್ಲಿ ಕೇಳ್ರಿ, ಇಲ್ಲಿ ಹೇಳ್ತೀನಿ. ಇಲ್ಲಿ ಇವತ್ ಬೆಳಿಗ್ಗೆ ನಾನು ಹೋಗ್ಬಿಟ್ಟು ನಿಮ್ಮ ಬೋರಜ್ಜರ ಮನೆ ಹತ್ರ ಹೋಗ್ಬಿಟ್ಟು 50-100 ಜನಕ್ಕೆ ಅಡಿಗೆ ಮಾಡಿ ಬಂದಿದ್ರ. ನಾನು 3-4 ಜನಕ್ಕೆ ಅಡಿಗೆ ಮಾಡೋಳು. ನನ್ಗೆ ನಿಮ್ಮಷ್ಟು ಅನುಭವ ಐತೆ ಅಂದ್ರೆ ಬೀಗ್ರೆ ಸುಮ್ಕೆ ತಮಾಷೆ ಮಾಡ್ಬೇಡ್ರಿ ನೀವು. ಮಾಡ್ರಿ ಬೀಗ್ರೆ. ನಾನೇ ನೀವು ಸಾಂಬಾರೆಲ್ಲ ಮಾಡೋದು ಹೆಂಗಂತ ನಿಮ್ಗೆ ಬೇಕಾದ್ರೆ ನೋಡ್ಕೊಂತೀನಿ. ಬೇಕಾದ್ರೆ ನೀವು ಮಾಡೋದನ್ನ ಬೇಕಾದ್ರೆ ಸುಮ್ನೆ ಮಾಡ್ರಿ ಬೀಗ್ರೆ, ತಮಾಷೆ ಮಾಡ್ಬೇಡ್ರಿ ನೀವು. ಅದು ಹಂಗಲ್ಲ ಕಣ್ರಿ ಬೀಗ್ರೆ, ಹಂಗಲ್ಲ. ನನಗೆ ಮೀನಿನ ಸಾಂಬಾರು ಅಷ್ಟೇನು ರುಚಿಯಾಗಿ ಮಾಡಕ್ ಬರಲ್ಲ ಮೊದ್ಲಿಂದಾನು ಆಟೆಯ. ಆದ್ರೆ ಚಿಕನ್ ಮಟನ್ ಸಾಂಬಾರ್ ಆಗ್ಲಿ, ಈ ಸಿಹಿ ಊಟದ ಅಡಿಗೆ ಆಗ್ಲಿ, ಬಸ್ಸಾರು ಮಾಡೋದಾಗ್ಲಿ ಇವೆಲ್ಲ ಮಾಡ್ಬಿಡ್ತೀನಿ ನಾನು. ಆದ್ರೆ ಮೀನಿನ ಸಾಂಬಾರು ಮಾತ್ರ ನೀವು ಒಂದ್ಸಲಿ ನಿಮ್ ಊರಿಗೆ ಬಂದಾಗ ನೀವು ಒಂದ್ ಸ್ವಲ್ಪ ರುಚಿಯಾಗಿ ಮಾಡಿದ್ರಿ, ಬಲು ಚೆನ್ನಾಗಿ ಮಾಡಿದ್ರಿ, ನನ್ಕಿಂತ ಚೆನ್ನಾಗಿ ಮಾಡಿದ್ರಿ. ಹಂಗೆ ನಮ್ಮ ಹುಡುಗಿನೂ ಸರೋಜಮ್ಮನು ಹಂಗಂತಾನೆ ಹೇಳಿದ್ಲು. ಅತ್ತೆ ನಮ್ಮ ಅಮ್ಮ ಮಾತ್ರ ಮೀನಿನ ಸಾಂಬಾರ್ ಮಾತ್ರ ಸಖತ್ ರುಚಿಯಾಗಿ ಮಾಡೋದ್ ಕಣತ್ತೆ. ಆ ಕಡೆ ನಮ್ ಕಡೆ ಎಲ್ಲ ಮೀನೆಲ್ಲ ಜಾಸ್ತಿ ಬಳಸ್ತೀವಿ, ತಿಂತೀವಿ. ಹಂಗಾಗಿ ನಮ್ಮ ಅತ್ತೆ ನಮ್ಮ ಅಮ್ಮಂಗ್ ಮಾತ್ರ ಬಹಳ ರುಚಿಯಾಗಿ ಮಾಡ್ತಾರೆ ಮೀನಿನ ಸಾಂಬಾರು ಅಂತ ಎಲ್ಲ ಹೇಳೋರು.
ಹಂಗಾಗಿ ನಾನು ನಿಮ್ ಕೈಲಾರೆ ನೀವತ್ತು ಮೀನಿನ ಸಾಂಬಾರ್ ಮಾಡ್ಸೋಣ ಅಂತ ಹೇಳ್ತಿದ್ರೆ ನೀವೇನ್ರಿ ಬೀಗ್ರೆ ವಾ ಬರ್ರಿ ಹೇಳ್ರಿ ಹೆಂಗಂತ ಅಕಾರೆ ಇನ್ನೇನು ಮಾಮೂಲಿ ಇನ್ನೇನು ಒಂದ್ ಸ್ವಲ್ಪ ಇದು ಸಾಂಬಾರ್ ಪುಡಿ ಧನಿದ ಪುಡಿ ಇದೆಯಲ್ಲ ಒಂದ್ ಸ್ವಲ್ಪ ಜಾಸ್ತಿ ಹಾಕ್ತೀನಿ ಅದ್ ಬಿಟ್ರೆ ಸ್ವಲ್ಪ ಬೆಳ್ಳುಳ್ಳಿ ಈರುಳ್ಳಿ ಜಾಸ್ತಿ ಏನು ಹಾಕಲ್ಲ ಅಷ್ಟೇನು ಈರುಳ್ಳಿ ಬೆಳ್ಳುಳ್ಳಿ ಖಾರದ ಪುಡಿ ಸಾಂಬಾರ್ ಪುಡಿ ಒಂದ್ ಸ್ವಲ್ಪ ಜಾಸ್ತಿ ಹಾಕ್ತೀನಿ ಇನ್ನೇನು ಮಾಮೂಲಿ ಮಸಾಲೆಗಳು ಹಾಕ್ತೀನಿ ಮಸಾಲೆ ಎಲ್ಲ ಹಾಕ್ಬಿಟ್ಟು ಖಾರ ಎಲ್ಲ ತೆಗೆದ್ಬಿಟ್ಟು ಖಾರಕ್ಕೆಲ್ಲ ತಕ್ಕೊಂಡ್ಬಿಟ್ಟು ಇನ್ನೇನು ಕೊತ್ತಂಬರಿ ಸೊಪ್ಪು ಮಾಮೂಲಿ ಮನೇಲೇನೆ ಮಾಡಿರ್ತೀನಿ ನಾನು ಮಸಾಲೆ ನಾನೇನು ಹೊರಗಡೆ ಏನ್ ತಗೊಂಬರಲ್ಲ ಈ ಚಕ್ಕೆ ತಗೊಂಬರ್ತೀನಿ ಚಕ್ಕೆ ಏಲಕ್ಕಿ ಲವಂಗ ಗಸಗಸೆ ಇವೆಲ್ಲದನ್ನು ತಗೊಂಬಂದ್ಬಿಟ್ಟು ಮನೇಲೇನೆ ಮಿಕ್ಸಿಲ್ ರುಬ್ಕೊಂಡ್ಬಿಟ್ಟು ಮಸಾಲೆ ಮಾಡ್ಬಿಡ್ತೀನಿ ಏನಾದ್ರು ಚಿಕನ್ ಮಟನ್ ಸಾಂಬಾರ್ ಆಗ್ಲಿ ಮೀನಿನ ಸಾಂಬಾರಲ್ಲಿ ಎಲ್ಲದಕ್ಕೂ ಅದನ್ನೇ ಅದೇ ಮಸಾಲೆನೇ ಬಳಸೋದು ನಾನು ವಾ ಹೊರಗಡೆಯಿಂದ ಮಾತ್ರ ನಾನು ಎಲ್ಲಿಂದನೂ ಅಂಗಡಿಲಿ ಎಲ್ಲಿಂದನೂ ಎಲ್ಲೂ ಮಸಾಲೆ ಎಲ್ಲ ತಗೊಂಬರಕ್ ಬರಲ್ಲ ಆ ಕಡೆ ಅದೆಲ್ಲ ಹಾಕ್ಬಿಟ್ಟು ಮಾಮೂಲಿ ಇನ್ನೇನು ತಪ್ಪಲೆ ಇಟ್ಬಿಟ್ಟು ತಪ್ಪಲೆ ಮೇಲೆ ಇನ್ನೇನು ಎಲ್ಲ ರುಬ್ಕೊಂಡಿರೋ ಖಾರನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕುದಿ ಬರೋವರೆಗೂ ಇದ್ ಮಾಡ್ಬಿಟ್ಟು ಮೀನೆಲ್ಲ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಮೀನ್ ಹಾಕ್ಬಿಡೋದು ಸ್ವಲ್ಪ ಹುಳಿ ಸ್ವಲ್ಪ ಏನು ಮಾಮೂಲಿ ಹುಳಿಗೆ ಹುಣಸೆ ಹಣ್ಣಿನ ಹುಳಿ ಎಲ್ಲ ಒಂದ್ ಕಡೆ ನೆನಾಕೊಂಡ್ಬಿಟ್ಟು ಕಡೆಗೆ ಹುಣಸೆ ಹಣ್ಣಿನ ಹುಳಿ ಎಲ್ಲ ಹಾಕ್ಬಿಟ್ಟು ಉಪ್ಪು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಇದ್ ಮಾಡ್ಬಿಟ್ರೆ ಮೀನ್ ಸಾಂಬಾರು ಆಗೋಯ್ತು ಅಕ್ಕಾರೆ ಅದಿನ್ನೇನು ನಿಮ್ಗಿಂತ ಏನ್ ಅನುಭವ ನನ್ಗೇನಿಲ್ಲ ಅಷ್ಟೇನು ಮಾಡ್ರಿ ಆಯ್ತು ಈಗ ಇಬ್ರಾಳು ಇದೀವಲ್ಲ ಜೊತೆಲಿ ಸೇರ್ಕೊಂಡು ಮಾಡೋಣಂತೆ ಒಬ್ರಿಗೊಬ್ರು ಹೇಳ್ಕೊಂಡ್ಬಿಟ್ಟು ಬನ್ನಿ ಅಲ್ಲ ಕಣಕಾರೆ ಅಷ್ಟೊಂದೆಲ್ಲ ಮೀನೆಲ್ಲ ಏನಕ್ಕೆ ಅಣ್ಣಾರು ತಗೊಂಬರಕ್ ಹೋದ್ರು ಬೀಗ್ರೆ ಆರಾಮಾಗಿ ನಾವ್ ಹೆಂಗ ಇವತ್ತು ಹೋಗ್ಬಿಡ್ತಿದ್ವು ಅತ್ಲಾಗಿ ಇಲ್ಲಾಂದ್ರೆ ಉಳ್ಕೊಂಡು ಏನಾದ್ರು ಮಾಡ್ತಿದ್ರು ತಿಂಡಿನೂ ಅಡಿಗೆ ಏನಾರು ಮಾಡ್ತಿದ್ರು ತಿನ್ಕೊಂಡು ಆರಾಮಾಗಿ ಹೋಗ್ತಿದ್ದು ಇಷ್ಟೊಂದೆಲ್ಲ ಮೀನು ಏನಕ್ಕೆ ತಗೊಂಬರಕ್ ಹೋದ್ರು ಅಣ್ಣಾರು ಬೀಗ್ರು ಎಲ್ಲ ಸುಮ್ಮ ಕಿರ್ರಿ ಬೀಗ್ರೆ ಏನಂತ ಮಾತಾಡ್ತಿದ್ದೀರಾ ನೀವು ಅಲ್ಲ ಕಣ್ರಿ ಬೀಗ್ರೆ ಏನ್ ದಿನಾಲು ಬರ್ತಿದ್ದೀರಾ ನೀವು ಅಲ್ಲ ನಮ್ಮೂರಿಗೆ ಏನಾರು ದಿನಾಲು ಬರ್ತೀರಾ ಏನು ನೀವು ವರ್ಷಕ್ಕೆ ಒಂದ್ ದಿವಸನೋ ಅಪರೂಪಕ್ಕೆ ಒಂದ್ ದಿವಸ ಬಂದಿದ್ದೀರಾ ಜಾತ್ರೆಗೂ ಸರಿಯಾಗಿ ಊಟ ಮಾಡಕ್ ಆಗ್ಲಿಲ್ಲ ನಿಮ್ ಕೈಲಿ ಊಟನೂ ಮಾಡ್ಲಿಲ್ಲ ಏನಿಲ್ಲ ನಿಮ್ಮ ಮೀನ್ ತಗೊಂಬಂದ್ಬಿಟ್ಟು ಒಂದ್ ದಿವಸ ಮೀನಿನ ಸಾಂಬಾರ್ ಮಾಡಿ ಊಟ ಮಾಡ್ಸಂಗ್ ಕಳ್ಸೋಣಂದ್ರೆ ಏನ್ ಬೆಳಿಗ್ಗಿಂದನು ಇಬ್ರುನು ಬೀಗ್ರುಗಳು ಬೇಡ 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 ಏನು ತಗೊಂಬರ್ತೀರಾ ಅಂತ ಹೇಳ್ತಾನೆ ಇದ್ದೀರಾ ನೀವು ಸುಮ್ಕಿರಿ ಏನು ಆಗಲ್ಲ ನಮ್ಗೂನು ಮೀನಂದ್ರೆ ಬಲು ಇಷ್ಟ ನಿಮ್ಗೂನು ಬಲು ಇಷ್ಟ ಅದಕ್ಕೆ ತರಿಸಿ ಆರಾಮಾಗಿ ಮೀನಿನ ಸಾಂಬಾರಿಂದ ಊಟ ಮಾಡ್ಕೊಂಡು ಹೋಗೋಣ ಏನಿದ್ರು ಆಕಾರ ಇನ್ನೊಂದು ಮಾತು ನನಗೆ ನಿಮ್ಗೆ ಕಳ್ಸೋದಕ್ಕೆ ಮನ್ಸಿಲ್ಲ ಕಣ್ರಿ ಸಿಕ್ಕಾಬಟ್ಟೆ ಬೇಜಾರಾಗ್ತೈತೆ ಬೋಲು ಬೇಜಾರಾಗ್ತೈತೆ ನನ್ಗಂತೂ ಅಲ್ಲ ಬಿಗ್ರೆ ನೀವ್ ಹಿಂಗೆ ಹೇಳ್ತಿದ್ದೀರಾ ನೀವು ಬಾಯ್ ಬಿಟ್ಟಾದ್ರೂ ಹೇಳ್ಕೊಂತಿದ್ದೀರಾ ನನ್ಗೆ ಹೇಳ್ಕೊಳಕ್ ಆಗ್ತಿಲ್ಲ ಬಿಡಕ್ ಆಗ್ತಿಲ್ಲ ಹಂಗಾಗ್ತೈತೆ ನಿಮ್ಗಿಂತ ಜಾಸ್ತಿ ಬೇಜಾರು ನನಗಾಗ್ತೈತೆ ಆದ್ರೆ ನೀವ್ ಹೇಳ್ತಿದ್ರ ನನ್ಗೆ ಹೇಳ್ಕೊಂತಿಲ್ಲ ಕಣ್ರಿ ಯಾಕಂದ್ರೆ ಬೀಗ್ರೆ ಏನ್ ಮಾಡ್ತಿದ್ರ ಇಬ್ರು ಸ್ವಂತ ಅಕ್ಕ ತಂಗಿ ಇದ್ದಂಗಿದ್ದು ಇಷ್ಟ ದಿವಸ ಇವಾಗ ಅಲ್ಲೇ ಒಂದ್ 15 ದಿವಸ ಆಯ್ತು ನಾವು ಬಂದು 15 ದಿವಸದಿಂದ ಆರಾಮಾಗಿದೀವಿ ಇವಾಗ ನನಗೆ ಮನ್ಸೇ ಬರ್ತಿಲ್ಲ ಆಕರೆ ಹೋಗೋದಕ್ಕೆ ಊರಿಗೆ ಬೀಗ್ರೆ ಈಗ ಹಿಂಗ್ ಹೇಳ್ತಿದ್ರ ಅಂತ ಬೇಜಾರ್ ಮಾಡ್ಕೊಬೇಡ್ರಿ ಹೆಂಗಿದ್ರು ನಾವು ನಾಳೆ ಬೆಳಿಗ್ಗೆ ಹೋಗ್ತೀವಲ್ಲ ಜಾತ್ರೆ ಇನ್ನೊಂದ್ 3-4 ದಿವಸ ಇದೆ ಅಷ್ಟೇ ಹೆಂಗಿದ್ರು ನೀವುನು ಅಣ್ಣ ಅವರು ಇನ್ನೇನು ಬೀಗ್ರು ನಾಳೆ ನಾಡದ್ರಲ್ಲಿ ಬರ್ಬೇಕಿತ್ತು ಇನ್ನೇನು ನಾವು ನಾಳೆ ಹೋಗ್ತೀವಿ ಇನ್ನೇನು 2 ದಿವಸ ಬಿಟ್ಕೊಂಡು ನೀವು ಬರ್ತೀರಾ ಇನ್ನೇನು ಜಾತ್ರೆಗೆ ಈಗ ಒಂದ್ ಕೆಲಸ ಮಾಡಂದ್ರ ಈಗ ಅಣ್ಣವರು ಬರ್ರಿ ಅಂದ್ರೆ ತಕ್ಷಣ ಬರಲ್ಲ ಇಲ್ಲಿ ಮಂತವ ಹಸ್ಗಳು ನೋಡ್ಕೋಬೇಕು ತೋಟ ನೋಡ್ಕೋಬೇಕು ಆಗಲ್ಲ ಹುಡ್ಗನ್ ಕೈಲಿ ಅವರು ಬಾಡಿಗೆಗೆಲ್ಲ ಅಲ್ಲಿ ಇಲ್ಲಿ ಹೋಗ್ತಿರ್ತಾರೆ ಅಂತ ಹೇಳ್ತೀರಾ ಈಗ ಒಂದ್ ಕೆಲಸ ಮಾಡ್ರಿ ನಾಳೆ ಬೆಳಿಗ್ಗೆ ನಮ್ ಜೊತೆ ನೀವುನು ಬರ್ರಿ ಅಣ್ಣವ್ರು ಬೇಕಾದ್ರೆ ಒಂದ್ 2-3 ದಿವಸ ಬಿಟ್ಕೊಂಡ್ ಬೇಕಾದ್ರೆ ಜಾತ್ರೆ ದಿವಸ ಬರ್ಲಿ ಜಾತ್ರೆ ಮಾರನೇ ದಿವಸ ಬಿಗ್ರೆ ನನ್ ಜೊತೆ ನೀವು ಬರ್ರಿ ನನ್ಗೆ ಬಲು ಬೇಜಾರಾಗ್ತಿದೆ ಹೆಂಗಿದ್ರು ಅಲ್ಲೂ ಒಂದ್ ವಾರ ಉಳ್ಕೊಂಡು ಬರ್ರಿರಂತೆ ನನ್ ಜೊತೆ ನನ್ಗೆ ಒಬ್ಳಿಗೆ ಹೋಗೋದಕ್ಕೆ ಬೇಜಾರಾಗ್ತೈತಿ ಕಂಡ್ರಿ ಬೀಗ್ರೆ ಹಿಂಗ್ ಹೇಳ್ತಿದ್ದೀನಂತ ಬೇಜಾರ್ ಮಾಡ್ಕೊಬೇಡ್ರಿ ಬೀಗ್ರೆ ಈಗ ಏನ್ ಮಾಡೋಣ ಹೇಳ್ರಿ ನನಗೂ ಬರೋ ಆಸೆನೇ ಸರಿ ಆಯ್ತು ಕಣ್ ಹೇಳ್ರಿ ಇನ್ನೇನು ಇಲ್ಲೂ ಏನು ಕೆಲ್ಸಗಳಿಲ್ಲ ಏನ್ ಕೆಲ್ಸ ಇದ್ರು ಇನ್ನೇನು ಹುಡುಗರೆಲ್ಲ ಇದಾರೆ ಇಬ್ರು ಸೊಸೆಂದ್ರುಗಳು ಇದಾರೆ ನನ್ ಕೈಲಿ ಏನ್ ಮಾಡ್ಸಕ್ ಹೋಗಲ್ಲ ಕಣ್ರಿ ಬೀಗ್ರೆ ಸುಳ್ಳು ಯಾಕೆ ಹೇಳೋಣ ಇಂಥ ಮಕ್ಳು ಪಡೆಯಕ್ಕೆ ಇಂಥ ಸೊಸೆಂದ್ರುಗಳು ಪಡೆಯಕ್ಕೆ ನಾನೊಂಥರ ಪುಣ್ಯ ಮಾಡಿದೀನಿ ಕಂಡು ಬಿಡ್ರಿ ಆದ್ರೆ ಕೆಲ್ಸಗಳು ಏನ್ ಇರಲ್ಲ ಇಲ್ಲೂನು ಆರಾಮಾಗಿ ಇರ್ತೀನಿ ನೋಡಂತಾನೆ ಹೇಳ್ರಿ ಹುಡುಗರಿಗೆಲ್ಲ ಕೇಳ್ತೀನಿ ನಿಮ್ಮ ಬೀಗ್ರಿಗುನು ನಿಮ್ಮ ಅಣ್ಣಾರ್ಗುನು ಒಂದು ಮಾತು ಕೇಳ್ತೀನಿ ಕೇಳ್ಬಿಟ್ಟು ಆಯ್ತು ಹೋಗ್ಬಾ ಅತ್ಲಾಗಿ ಬೀಗ್ರು ಕೇಳ್ತಿದಾರ ಅಂದ್ಮೇಲೆ ಅಂತ ಹೇಳಿದ್ರೆ ಅತ್ಲಾಗಿ ಬರ್ತೀನಿ ಕಣ್ ಹೇಳ್ರಿ ಅತ್ಲಾಗಿ ನಾನು ನಿಮ್ ಜೊತೆನೆ ಅಲ್ಲ ಕಣ್ರಿ ಬೀಗ್ರೆ ಅಣ್ಣವ್ರಿಗೆ ನಾವು ಹೇಳ್ತೀನಿ ಬರ್ರಿ ಬೇಕಾದ್ರೆ ಹೇಳ್ತೀನಿ ಈಗ ಬರ್ಲಿ ಮೀನ್ ತಗೊಂಡ್ ಬರ್ತಾರಲ್ಲ ಬಂದ ತಕ್ಷಣ ನಾನು ಹೇಳ್ತೀನಿ ಅಕ್ಕಾರಿಗೆ ನನ್ನ ಜೊತೆಲೆ ಕರ್ಕೊಂಡು ಹೋಗ್ತೀನಿ ನನಗೆ ಬಿಟ್ಟಿರಕ್ ಆಗ್ತಿಲ್ಲ ನೀವ್ ಹೆಂಗಿದ್ರೆ ಇನ್ನೊಂದ್ 2 ದಿವಸ ಬಿಟ್ಕೊಂಡ್ ಬರ್ತಿರಲ್ಲ ಬರ್ರಿ ಬೀಗ್ರೆ ಅಣ್ಣಾರೇ
ನಾವ್ ಹೋಗಿರ್ತೀವಿ ಅಕ್ಕನ್ ಕರ್ಕೊಂಡ್ ಅಂತ ಹೇಳ್ತೀನಿ ಕಣಿ ಹೇಳ್ರಿ ಅದಕ್ಕೇನಂತೆ ನೀವು ರೆಡಿ ಆಗಿರಿ ಮಾತ್ರ ಸರಿ ಆಯ್ತು ನಡೀರಿ ಅಕ್ಕಾರೆ ನಿಮ್ಮೂರ್ ಜಾತ್ರೆ ನೋಡುನು ಬಲು ದಿವಸ ಆಗೋಯ್ತು ನನ್ಗೂನು ಪಾಪ ನೀವುನು ನಾವ್ ಕರೆದ ತಕ್ಷಣ ಒಂದ್ ಬೆಲೆ ಕೊಟ್ಟು ಬೀಗರನ್ನ ಒಂದು ಗೌರವದಿಂದ ಬಂದು ಇಷ್ಟ ದಿವಸ ಉಳ್ಕೊಂಡು ನಮ್ ಜೊತೆ ಎಲ್ಲ ಚೆನ್ನಾಗಿ ಇದ್ದು ಹೋಗಿದ್ದೀರಾ ಈಗ ನಾವು ಬರ್ಬೇಕು ನಿಮ್ಮೂರ್ ಜಾತ್ರೆಗೆ ನಿಮ್ಮೂರ್ ಜಾತ್ರೆ ನೋಡಿ ನನ್ಗೂನು ಬಹಳ ವರ್ಷ ಆಗೈತೆ ನೋಡ್ಬೇಕಂತ ಆಸೆ ಆಗೈತೆ ಬರ್ತೀನಿ ಕಣಿ ಹೇಳ್ರಿ ಹೋಗೋಣಂತೆ ಅದಕ್ಕೇನಂತೆ ನಾಳೆ ಬೆಳಿಗ್ಗೆ ದಿನ ಹೋಗೋಣ ನಿಮ್ಮ ಅಣ್ಣವ್ರಿಗೂ ಒಂದ್ ಮಾತು ಕೇಳ್ತೀನಿ ಹೋಗ್ ಬಾ ಅಂದ್ರೆ ಅತ್ಲಾಗಿ ಹೋಗ್ ಬರ್ತೀವಿ ಮಕ್ಳುಗಳಿಗೂ ಕೇಳ್ಬೇಕು ಸ್ವತಂತ್ರಗಳಿಗೂ ಕೇಳ್ಬೇಕು ಅತ್ಲಾಗ ಹೋಗೋಣಂತೆ ತಾಳ್ರಿ ನಾನು ಬರ್ತೀನಿ ಅತ್ಲಾಗಿ ಏನಿದ್ರು ನಾನು ಎಲ್ಲಾರ್ಗು ಹೇಳಿ ಒಪ್ಸೋ ಜವಾಬ್ದಾರಿ ನನ್ಗಿರ್ಲಿ ಬೀಗ್ರೆ ಆದ್ರೆ ನೀವು ಹೊರಟಿರಿ ಬಟ್ಟೆಗಳೆಲ್ಲ ಪ್ಯಾಕ್ ಮಾಡ್ಕೊಳ್ರಿ ಒಂದ್ ವಾರ 15 ದಿವಸ ಉಳ್ಕೊಂಡು ಬರೋದಂತೆ ಏನು ಆಗಲ್ಲ ದಿನಾಲ್ಗಿ ಇಲ್ಲೇ ಇರ್ತೀರಾ ಬೀಗ್ರೆ ಅಲ್ಲ ನಾವೀಗ ಬಂದ್ಬಿಟ್ಟು ನಾವು ಒಂದ್ 10 ದಿವಸದಿಂದ ಇರಲ್ವಾ ಹಂಗೆ ನೀವು ಬಂದ್ರೆ ಆಯ್ತು ಬರ್ತೀನಿ ಕಣಿ ಹೇಳ್ರಿ ಬೀಗ್ರೆ